ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಬಂದುಬಿಟ್ಟು ನಾನು ಲಾಸ್ಟ್ ವೀಕಲ್ಲಿ ರೆಕಾರ್ಡ್ ಮಾಡಿರುವಂಥದ್ದು. ಬಟ್ ಆದರೆ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ಮಿಸ್ ಆಗಿತ್ತು. ಅದೆಲ್ಲದನ್ನು ಕೂಡ ಮತ್ತೆ ನಾನು ರೀಸೆಟ್ ಮಾಡಿ ಇವಾಗ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ವ್ಲಾಗ್ ಬರ್ತಾ ಇದೆ. ಐ ಆಮ್ ಸೋ ಸಾರಿ. ಓಕೆನಾ? ಸೊ ಬನ್ನಿ, ಇವತ್ತಿನ ಕ್ಲೀನಿಂಗ್ ವ್ಲಾಗ್ ಹಾಗೆ ಸ್ವಲ್ಪ ಮೋಟಿವೇಶನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಇನ್ನೇನು ಗೊತ್ತಲ್ವಾ, ವರಮಹಾಲಕ್ಷ್ಮಿ ಹಬ್ಬ. ಸೊ ತುಂಬಾ ಹತ್ರದಲ್ಲೇ ಇದೆ ಹಬ್ಬ. ಹಾಗಾಗಿನೇ ನಾನು ಕೂಡ ಚಿಕ್ಕದಾಗಿ ಕ್ಲೀನಿಂಗನ್ನು ಶುರು ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅಷ್ಟೊಂದು ಡೀಪ್ ಕ್ಲೀನ್ ಅಂತ ಅಂದಾಗ ಕಷ್ಟ ಏನಿರಲ್ಲ. ಬಿಕಾಸ್ ಆ್ಯಸ್ ಯೂಶುವಲ್ ನಾವು ವೀಕೆಂಡಲ್ಲಿ ಕ್ಲೀನ್ ಮಾಡ್ತಾ ಇರ್ತೀವಿ ಅಲ್ವಾ, ಹಾಗಾಗಿ ಸೊ ಇವತ್ತು ಬಂದುಬಿಟ್ಟು ಕಿಚನಿಂದ ಶುರು ಮಾಡ್ಕೊಂಡಿದ್ದೀನಿ. ಸೊ ಕಿಚನ್ ಅಂದ್ರೆ ನಮಗೆ ಹೆಣ್ಮಕ್ಳಿಗೆ ಎಲ್ರಿಗೂ ಒಂದು ದೊಡ್ಡ ತಲೆನೋವು ಅಲ್ವಾ. ಮೀನ್ಸ್ ಕೆಲಸಗಳು ಜಾಸ್ತಿ ಅಂತ ಅನ್ಸೋದೆ ಕಿಚನಲ್ಲಿ ನಮಗೆ. ಅದರಲ್ಲೂ ನಮ್ಮ ಮನೆಯಲ್ಲಿ ನನಗೆ ಕಿಚನ್ನು ತುಂಬಾ ಇಂಪಾರ್ಟೆಂಟು ಕ್ಲೀನಿಂಗ್ ವಿಷಯದಲ್ಲಿ. ಯಾಕಂದರೆ ಸೊ ನಮ್ಮದು ಮನೆ ಏನಿದೆ ಅಲ್ವಾ, ಸ್ವಲ್ಪ ರೋಡ್ ಸೈಡ್ ಬರುತ್ತೆ ಮನೆ. ಹಾಗಾಗಿ ಅಲ್ಲಿ ವೆಹಿಕಲ್ಸ್ ಜಾಸ್ತಿ ಓಡಾಡೋದ್ರಿಂದ ಹಾಲಲ್ಲಿ ಮತ್ತು ಕಿಚನ್ನಿಗೆ ಸ್ವಲ್ಪ ಅಷ್ಟೊಂದು ಧೂಳು ಬರೋದಿಲ್ಲ. ಬಟ್ ಕಿಚನಲ್ಲಿ ವಿಂಡೋ ಯೂಶಲಿ ನಾನು ಯಾವಾಗಲೂ ಓಪನ್ ಮಾಡೇ ಬಿಟ್ಟಿರ್ತೀನಿ. ಹಾಗಾಗಿ ಸ್ವಲ್ಪ ಧೂಳು ಜಾಸ್ತಿನೇ ಬರ್ತಾ ಇರುತ್ತೆ. ಅದರಲ್ಲೂ ನಾವು ಏನಾದ್ರು ಯೂಸ್ ಮಾಡುವಾಗೆಲ್ಲ ನೀರು ಕೈಯಲ್ಲೆಲ್ಲ ಮುಟ್ಟಿರ್ತೀವಿ ಅಲ್ವಾ, ಸೊ ಅದೆಲ್ಲ ಸ್ವಲ್ಪ ಜಿಡ್ಡು ಜಾಸ್ತಿ ಅನಿಸ್ತಾ ಇರುತ್ತೆ. ಹಾಗಾಗಿ ಅವಾಗವಾಗ ಜಾಸ್ತಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಮೇಲೆ ಎಲ್ಲ ಸ್ವಲ್ಪ ಜಾಡು ಇತ್ತು. ಹಾಗೆಯೇ ಅಲ್ಲಿ ಮೇಲೆ ಹಿಂದೆ ಇರೋದೆಲ್ಲ ಮೀನ್ಸ್ ಸಜ್ಜೆ ಮೇಲೆ ಇಟ್ಟಿರೋದೆಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡು ಕ್ಲೀನ್ ಮಾಡಿ ಕೊಟ್ಟಿದ್ರು ಲಾಸ್ಟ್ ವೀಕಲ್ಲಿ. ಹಾಗಾಗಿ ಈ ವೀಕ್ ಮಾಡುವಾಗ ನನಗೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಜಸ್ಟ್ ಅದನ್ನು ಒಂದ್ಸಲ ಧೂಳು ಹಾಗೇ ಹೊಡ್ಕೊಂಡು ಇನ್ನು ಕೆಳಗಡೆದೆಲ್ಲ ಮಾಮೂಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಒಂದು ಮೋಟಿವೇಶನಲ್ ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ತಮಗೇನಾದ್ರು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಹಾಗೆಯೇ ಫ್ರೆಂಡ್ಸ್, ಹಬ್ಬ ಅಂದಾಗ ಎಲ್ರಿಗೂ ಗೊತ್ತಲ್ವಾ, ಕ್ಲೀನಿಂಗ್ ಅನ್ನೋದಂತೂ ಮುಗಿದೇ ಇರೋ ಕತೆ. ಸೊ ಹೆಣ್ಮಕ್ಳಿಗೇನೆ ಹಾಗೆ ಅನಿಸುತ್ತೆ. ಸೊ ಹಬ್ಬ ಅಂದರೆ ಹಬ್ಬಕ್ಕೆ ಒಂದು ತಿಂಗಳು ಮುಂಚೆನೇ ಕೆಲಸಗಳು ಜಾಸ್ತಿ. ಹಬ್ಬ ಮುಗಿದ್ಮೇಲೆ ಮತ್ತೆ ಒಂದು ವಾರ ಕೆಲಸ ಜಾಸ್ತಿ. ಅದೇನೇನಿರುತ್ತೆ ಅದನ್ನೆಲ್ಲ ಮತ್ತೆ ನಾವು ರೀಸೆಟ್ ಮಾಡಬೇಕು ಅಲ್ವಾ. ಮಿಸ್ ತೊಗೊಂಡಿರೋ ವಸ್ತುಗಳನ್ನು, ಸೊ ಸ್ವಲ್ಪ ವಸ್ತುಗಳನ್ನು ಎತ್ತಿಡೋದೆಲ್ಲ ಇರುತ್ತೆ. ಹಾಗಾಗಿ ಆದರೂ ಏನೂ ಮಾಡೋಕ್ಕಾಗಲ್ಲ. ಹಬ್ಬ ಅಂದಾಗ ಎಷ್ಟು ರಿಸ್ಕ್ ಇರುತ್ತೋ ಅಷ್ಟೇ ಖುಷಿ ಕೂಡ ಇರುತ್ತೆ ಅಲ್ವಾ. ಸೊ ಬನ್ನಿ, ಇವತ್ತಿನ ಒಂದು ಕ್ಲೀನಿಂಗ್ ಜೊತೆ ನಿಮಗೆ ಒಂದು ಮೋಟಿವೇಶ್ನಲ್ ವೀಡಿಯೋ ಕೂಡ ಆಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಸೊ ಫ್ರೆಂಡ್ಸ್, ಒಂದು ವಿಷಯನ ನೀವು ಹೇಳಿ ನನಗೆ, ನಿಮಗೆ ಪ್ರೆಸೆಂಟ್ ಲೈಫ್ ಇಷ್ಟನಾ ಅಥವಾ ಫ್ಯೂಚರ್ ಲೈಫ್ ಇಷ್ಟನಾ? ಹೌದು, ನಾನು ಕೇಳೋ ಕ್ವಶನ್ನು ಏನಪ್ಪ ಇದು ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ ಇರಬಹುದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಪ್ರೆಸೆಂಟ್ ನಮ್ಮ ಲೈಫಲ್ಲಿ ಏನು ಖುಷಿಗಳಿರುತ್ತೆ ಅಲ್ವಾ, ಅದನ್ನು ಎಷ್ಟೋ ಸಲ ಮಿಸ್ ಮಾಡ್ಕೊಳ್ತೀವಿ, ಎಷ್ಟೋ ಸಲ ಕಳ್ಕೊಳ್ತೀವಿ ಅಂತ ನನಗೆ ತುಂಬ ಸಲ ಅನಿಸುತ್ತೆ. ಹಾಗಾಗಿ ಸೊ ಹಾಗಂತ ಹೇಳಿ ಯಾವಾಗಲೂ ನಾನು ಆ ಥರ ಪರ್ಸ್ನಲಿ ಫೀಲ್ ಮಾಡ್ತೀನಿ ಅಂತ ಅಲ್ಲ, ಖಂಡಿತವಾಗ್ಲೂ. ಸೊ ಕೆಲವೊಬ್ರನ್ನ ಫ್ರೆಂಡ್ಸ್ಗಳನ್ನೇ ಆಗ್ಬೋದು ನೋಡಿದಾಗ, ಅಥವಾ ನಮ್ಮ ಸುತ್ತಮುತ್ತ ಇರೋರನ್ನ ನೋಡಿದಾಗ ಕೆಲವೊಮ್ಮೆ ಹಾಗನ್ನಿಸುತ್ತೆ. ಸೊ ಕೆಲವೊಬ್ಬರು ಫ್ಯೂಚರ್ ಲೈಫ್ಗೆ ತುಂಬ ಇಂಪಾರ್ಟೆನ್ಸ್, ತುಂಬ ಪ್ರಿಯೋರಿಟಿ ಕೊಡ್ತಾರೆ. ಕೆಲವೊಬ್ಬರು ಪ್ರೆಸೆಂಟ್ ಲೈಫ್ಗೆ ತುಂಬ ಪ್ರಿಯೋರಿಟಿ ಕೊಡ್ತಾರೆ. ಸೊ ನೀವು ಯಾವ ಕ್ಯಾಟಗರಿ ಜನ, ಅದನ್ನು ನನ್ನ ಜೊತೆ ಶೇರ್ ಮಾಡಿ. ಓಕೆನಾ? ಸೊ ಹಾಗಂತ ಹೇಳಿ ನಾನು ಹೇಳೋದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಂತ ಅಲ್ಲ, ಹಾಗೆ ಪ್ರೆಸೆಂಟನ್ನು ಎಂಜಾಯ್ ಮಾಡೋದು ಕೂಡ ತಪ್ಪು ಅಂತಲ್ಲ. ಎರಡೂ ಕೂಡ ಸರಿಯೇ. ಆದರೆ ಎರಡನ್ನೂ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಎಷ್ಟರ ಮಟ್ಟಿಗೆ ಅದು ನಿಮಗೆ ಖುಷಿ ಕೊಡ್ತಾ ಇದೆ, ನಿಮಗೆ ಯಾವ ರೀತಿ ಮ್ಯಾನೇಜ್ ಮಾಡಲಿಕ್ಕೆ ಅದು ಸಹಾಯ ಆಗಿದೆ ಅನ್ನೋದು ಕೂಡ ಅಲ್ಲಿ ಮೇಯ್ನಾಗಿ ಮ್ಯಾಟರ್ ಆಗೋದು ಸ್ನೇಹಿತರೆ. ಯಾಕೆ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ, ಇವಾಗ ತುಂಬ ಜನ ನೀವು ನೋಡಬಹುದು, ಜೀವನದಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಖುಷಿ ಕ್ಷಣಗಳನ್ನು ಕೂಡ ಮಿಸ್ ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತ ಕೇಳುವಾಗ, ಅಯ್ಯೋ ಇಲ್ಲ ನಾಳೆ ನಾನು ಆ ಕೆಲಸ ಮಾಡಬೇಕು, ಇವತ್ತು ಈ ಕೆಲಸ ಮಾಡಿದರೆ ನಾಳೆ ಫ್ಯೂಚರಿಗೆ ಹೆಲ್ಪ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಚಿಕ್ಕ ಪುಟ್ಟ ಒಂದು ವಿಷಯಗಳು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ತುಂಬ ಖುಷಿನ ಕೊಡುತ್ತೆ. ಅಂತಹ ವಿಚಾರಗಳನ್ನು ಕೂಡ ನಾವು ಯೋಚನೆ ಮಾಡೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಡೀಪಾಗಿ ಯೋಚನೆ ಮಾಡೋದು ತಪ್ಪು ಅಂತ ಅಲ್ಲ, ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು ಸ್ನೇಹಿತರೆ. ಫ್ಯೂಚರ್ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡಬೇಕಲ್ಲ ಅಷ್ಟು ಒಳ್ಳೆಯದೇನೆ. ಆದರೆ ಹಾಗಂತ ಪ್ರೆಸೆಂಟಲ್ಲಿ ನಮಗೆ ಸಿಗ್ತಾ ಇರುವಂತಹ ಚಿಕ್ಕ ಪುಟ್ಟ ಖುಷಿಗಳನ್ನು ಕೂಡ ದೂರ ಮಾಡಿಕೊಂಡು ಮುಂದೆ ಅದರಿಂದ ಸಫರ್ ಪಡೋದಕ್ಕಿಂತ ಇವಾಗ ಸಿಗುವಂತಹ ಖುಷಿ ಕ್ಷಣಗಳನ್ನು ಕೂಡ ನಾವು ಯುಟಿಲೈಸ್ ಮಾಡ್ಕೋಬೋದು ಅಲ್ವಾ. ಈಗ ತುಂಬ ಜನ ನೋಡ್ಕೊಳ್ಬೇಕಾದ್ರೆ ನೀವು ಏನಪ್ಪ ಅಂದರೆ ಫ್ಯಾಮಿಲಿಗೆ ಅಷ್ಟಾಗಿ ಟೈಮ್ ಕೊಡ್ತಾ ಇರಲ್ಲ. ಯಾಕೆ ಅಂದರೆ, ಇಲ್ಲ ನಾನು ಇವಾಗ ಚೆನ್ನಾಗಿ ಕೆಲಸ ಮಾಡಿಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳಿ. ಬಟ್ ಅಷ್ಟರಲ್ಲಿ ನಮಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಬಂದಿರುತ್ತೆ, ಬೇರೆ ಏನೋ ಒಂದು ತೊಂದರೆ ಬಂದಿರುತ್ತೆ.
ಫ್ಯಾಮಿಲಿ ಜೊತೆ ಸಮಯನ ಕಳೆಯೋಕ್ಕಾಗಲ್ಲ ಅಥವಾ ಅಷ್ಟು ಪೇಷನ್ಸ್ ಹಾಗೆ ಟೈಮ್ ಅನ್ನೋದು ಇಂಟ್ರೆಸ್ಟ್ ಅನ್ನೋದು ಯಾರಿಗೂ ಇರೋದಿಲ್ಲ. ಆ ರೀತಿ ಆಗಿರುತ್ತೆ. ಆವಾಗ ನೀವು ಸಮಯ ಬೇಕು, ಆವಾಗ ಎಂಜಾಯ್ ಮಾಡಬೇಕು ಅಂತ ಅಂದರೆ ಅದು ಖಂಡಿತ ಸಾಧ್ಯ ಆಗಲ್ಲ ಅಲ್ವಾ? ಹಾಗಾಗಿ ಇರುವಾಗಲೇ ಪ್ರತಿಯೊಂದು ಕ್ಷಣನೂ ಕೂಡ ಎಂಜಾಯ್ ಮಾಡಿ. ಬರೀ ಪ್ರೆಸೆಂಟಲ್ಲೇ ಎಂಜಾಯ್ ಮಾಡ್ಕೊಂಡಿರೋಣ, ಫ್ಯೂಚರಿಗೆ ಏನು ಸೇವಿಂಗ್ಸ್ ಬೇಡ ಅಂತ ಹೇಳೋದು ಕೂಡ ತಪ್ಪು ಸ್ನೇಹಿತರೆ, ಓಕೆನಾ? ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಹಾಗೆ ಎಲ್ಲದನ್ನು ಕೂಡ ಮಾಡುವಾಗ ಸ್ವಲ್ಪ ಖುಷಿಯಿಂದನೇ ಇರಿ, ಓಕೆನಾ? ಹಾಗೆಯೇ ನಾನು ಹೇಳೋದು ಇನ್ನೊಂದು ವಿಚಾರ ಅಷ್ಟೇ ಸ್ನೇಹಿತರೆ. ಸೊ ಫಸ್ಟು ನೀವು ಏನಕ್ಕೆ ಟೈಮ್ ಕೊಡ್ತೀರೋ ಬಿಡ್ತೀರೋ ನಿಮಗೋಸ್ಕರ ನೀವು ಟೈಮ್ ಮಾಡ್ಕೊಳ್ಳಿ. ತುಂಬ ಜನ ಹಾಗೆ ಮಾಡೋದು, ಓಕೆನಾ? ಸೊ ಅದು ತಪ್ಪು ಅಂತ ಅಲ್ಲ. ಆಗಲೇ ನಾನು ಹೇಳ್ದಾಗೆ ಪ್ರತಿಯೊಂದಕ್ಕೂ ಸಮಯ ಅನ್ನೋದು ಎಲ್ಲದನ್ನು ಕೂಡ ಆನ್ಸರ್ ಮಾಡುತ್ತೆ. ಆದರೆ ಅದಕ್ಕೋಸ್ಕರ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಬೇಕು ಅಷ್ಟೇ. ಸೊ ನೀವು ಎಷ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರೋ ಅದು ಕೂಡ ಒಳ್ಳೆಯದೇ. ಹಾಗಂತ ಚಿಕ್ಕ ಪುಟ್ಟದನ್ನು ಕಳ್ಕೊಳ್ದೆ ಹಾಗೆ ಎದುರಿಗಿರುವಂತಹ ಖುಷಿನ ಮೊದಲು ಎಂಜಾಯ್ ಮಾಡಿ, ಆಮೇಲೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಸೊ ಇನ್ನು ಸ್ವಲ್ಪ ಜನ ಕ್ಯಾಟಗರಿ ಹೇಗಿರುತ್ತೆ ಅಂದರೆ, ಸೊ ನಾಳೆ ನಾವು ಇರ್ತೀವೋ ಇಲ್ವೋ ಯಾರಿಗೆ ಗೊತ್ತು, ಪ್ರೆಸೆಂಟಲ್ಲಿ ಜಸ್ಟ್ ಒಂದು ಯೋಚನೆ ಮಾಡಿ ಅಥವಾ ಎಂಜಾಯ್ ಮಾಡಿ ಸುಮ್ಮನೆ ಇದ್ಬಿಟ್ರೆ ಆಯಿತು, ನಾಳೆ ನಾಳೆ ನೋಡ್ಕೊಳ್ಳೋಣ ಅನ್ನೋ ಥರ. ಖಂಡಿತ ಅದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಫ್ಯೂಚರ್ಗೆ ಸ್ವಲ್ಪ ಆದರೂ ಸೇವಿಂಗ್ಸ್ ಅನ್ನೋದು ಅಥವಾ ಫ್ಯೂಚರ್ ಪ್ಲ್ಯಾನ್ ಅನ್ನೋದು ಇದ್ದರೆ ಮುಂದೆ ಜೀವನದಲ್ಲಿ ನಮಗೆ ಬರುವಂತಹ ಕಷ್ಟಗಳನ್ನು ಅದು ತಪ್ಪಿಸ್ಬೋದು ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಐ ಹೋಪ್ ನಿಮಗೂ ಕೂಡ ನಾನು ಹೇಳೋದು ಸರಿ ಅಂತ ಅನಿಸಿರ್ಬೋದು ಅಂದ್ಕೊಳ್ತೀನಿ. ನಾನು ಆವಾಗಲೇ ಹೇಳಿದ್ದಾಗಲೇ ಸ್ನೇಹಿತರೆ, ನಿಮ್ಮದು ಸರಿ ಅವ್ರದ್ದು ಸರಿ ಅಂತ ನಾನು ಯಾವತ್ತೂ ಇಲ್ಲಿ ಭೇದ ಭಾವನ ಮಾಡ್ತಾ ಇಲ್ಲ. ಎರಡೂ ರೀತಿಯಾಗಿ ಯೋಚನೆ ಮಾಡೋದು ಸರಿಯೇ, ಆದರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದು ಇರಬೇಕಾಗುತ್ತೆ ಅಷ್ಟೇ, ಓಕೆನಾ? ಸೊ ಹೀಗೆ ಹೇಳ್ತಾನೆ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಏನಪ್ಪ ಇದು ಚೀಟಿ ಬರಿತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಸೊ ಇವಾಗ ಏನಿವೆ ಗ್ರಾಸರೀಸ್ ಎಲ್ಲ ಬಾಕ್ಸಸ್ ಕ್ಲೀನ್ ಮಾಡಬೇಕಲ್ವ. ಸೊ ಯಾವುದ್ಯಾವುದೆಲ್ಲ ಗ್ರಾಸರಿ ಸ್ವಲ್ಪ ಇದೆ, ಯಾವುದ್ಯಾವುದೆಲ್ಲ ಶಾಪಿಂಗ್ನ ತೊಗೊಂಡು ಬರಬೇಕು ಅಂತ ಹೇಳಿ ಒಂದು ಲಿಸ್ಟನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಹಸ್ಬೆಂಡ್ ಕೇಳಿದಾಗ ನಾನು ಏನಾದ್ರು ತರೋ ಕೇಳೋಕ್ಕೆ ತುಂಬ ಸಲ ಏನಾಗುತ್ತೆ ಅಂದರೆ, ಅವರೆಲ್ಲರೂ ಹೋಗಿದ್ದೀನಿ ಏನಾದ್ರು ರೇಷನ್ ಬೇಕಾ ಹೇಳು ಅಂತ ಅಂದಾಗ ಮನೆಗೆ ಏನು ಬೇಕು ಬೇಡ ಅಂತಲೇ ಸಮ್ಟೈಮ್ಸ್ ಮರ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ಆ ರೀತಿ ಎಲ್ಲನೂ ಕೂಡ ನೀಟಾಗಿ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈವನ್ ಡಿಮಾರ್ಟ್ಗೆ ಹೋಗೋ ಕೂಡ ಪ್ಲ್ಯಾನ್ ಇತ್ತು. ಹಾಗಾಗಿ ಡಿಮಾರ್ಟ್ಗೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಮಳೆ ಕೂಡ ಬರ್ತಾ ಇತ್ತು. ಸೊ ಎನಿವೆ ಗ್ರಾಸರಿ ಎಲ್ಲ ಮೀನ್ಸ್ ಬಾಕ್ಸಸ್ನ ಕ್ಲೀನ್ ಮಾಡಿದ್ದೆ ಅಲ್ವಾ, ಹಾಗೆ ಸ್ವಲ್ಪ ರೇಷನ್ ಬೇಕಿತ್ತು. ಸೊ ನಾನು ಆ್ಯಕ್ಚುಲಿ ಇನ್ನೂ ಲೇಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಸ್ಬೆಂಡ್ ಎನಿವೆ ಇವತ್ತು ಮನೇಲೇ ಇದ್ದೀವಿ, ನೀನು ಕೂಡ ಲಿಸ್ಟ್ ಮಾಡಿದ್ಯಾ, ಬಾಕ್ಸಸ್ಸು ಕ್ಲೀನ್ ಮಾಡಿದ್ಯಾ, ರೀಫಿಲ್ ಎಲ್ಲ ಮಾಡಿ ಇಟ್ಕೊಳ್ಳುವಂತೆ ಬಿಡು, ಅತ್ತಗೆ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು. ಹಾಗಾಗಿ ಡಿಮಾರ್ಟ್ಗೆ ಕೂಡ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ಐಟಮ್ಸ್ ಎಲ್ಲನೂ ತೊಗೊಂಡು ಬಂದೆ. ಹಾಗೆ ತೊಗೊಂಡು ಬರ್ತಾ ಪಿಸ್ತಾ ಕೂಡ ತಂದಿದ್ದೆ, ಸ್ವಲ್ಪ ಚಿಕ್ಕದು, ಮೀನ್ಸ್ ಸಾಲ್ಟ್ ಹಾಕಿರ್ತಾರಲ್ವ ಫ್ಲೇವರ್ ಆ ಥರ. ಸೊ ತುಂಬ ಚೆನ್ನಾಗಿತ್ತು. ಒಂದು ತಿಂದೆ ಅದು ಇನ್ನೊಂದು ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ತಿನ್ಕೊಳ್ತಾ ಕೊನೆಗೆ ತಂದಿರುವಂತಹ ರೇಷನ್ ಐಟಮ್ಸ್ ಎಲ್ಲದನ್ನು ಕೂಡ ಸೆಗ್ರಿಗೇಟ್ ಮಾಡ್ತಾಯಿದ್ದೀನಿ. ಡಿಮಾರ್ಟ್ ಅಂದರೆ ಗೊತ್ತಲ್ವಾ, ಯಾರು ಕೂಡ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋದೇ ಇಲ್ಲ, ತೀರಾ ಕಮ್ಮಿ. ಸೊ ಅದೇ ರೀತಿ ನಾವುಗಳನ್ನು ಅಷ್ಟೇ. ಹಾಗೆ ಬಜೆಟ್ ಕೂಡ ಈ ಸಲ ಸ್ವಲ್ಪ ಜಾಸ್ತಿನೇ ಆಯಿತು ಗ್ರೋಸರಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಹಬ್ಬದ ಶಾಪಿಂಗ್ ಅಲ್ವಾ, ಹಬ್ಬದ ಶಾಪಿಂಗ್ ಅಂದರೆ ಗೊತ್ತಲ್ವಾ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ನಮಗೂ ಅದೇ ರೀತಿ ಆಯಿತು. ಎಲ್ಲನೂ ಕೂಡ ಶಾಪಿಂಗ್ ಮಾಡಿಕೊಂಡು ಬಂದು ಕೊನೆಗೆ ತಂದಿದ್ದಂತಹ ಗ್ರಾಸರಿ ಐಟಮ್ಸ್ ಎಲ್ಲದನ್ನು ಕೂಡ ಬಾಕ್ಸಲ್ಲಿ ರೀಫಿಲ್ ಕೂಡ ಮಾಡಿಟ್ಕೊಂಡಿದ್ದಾಯಿತು. ಸೊ ನಿಜವಾಗ್ಲೂ ಈ ರೀತಿ ಗ್ರಾಸರೀಸ್ನ ಅವಾಗವಾಗ ರೀಫಿಲ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಬಾಕ್ಸ್ ಕ್ಲೀನ್ ಮಾಡೋದು ಕೂಡ ಅಷ್ಟು ಕಷ್ಟ ಅನಿಸಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಜಸ್ಟ್ ಏನೋ ಒಂದು ಕಾಳು ಏನೋ ಒಂದು ಖಾಲಿಯಾಗಿರುತ್ತೆ ಬಾಕ್ಸಲ್ಲಿ ಅಂದಾಗ ನೆಕ್ಸ್ಟು ಆ ಬಾಕ್ಸ್ನ ನೀವು ರೀಫಿಲ್ ಮಾಡುವಾಗ ಅದಕ್ಕೆ ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಅದರೊಳಗಡೆ ಹಾಕಿಟ್ಕೊಂಡಾಗ ನೀವು ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡುವಾಗ ನಿಮಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಇಲ್ಲಾಂದರೆ ಅಯ್ಯೋ ಏನಪ್ಪ ಇದು ಪದೇ ಪದೇ ಬರೀ ಕ್ಲೀನ್ ಮಾಡ್ತಾ ಇರಬೇಕಲ್ಲ, ಇಷ್ಟೊಂದು ಟೈಮ್ ಹಿಡಿಯುತ್ತೆ ಇದು ಅಂತ ಹೇಳಿ ನಮಗೂ ಫೀಲ್ ಆಗುತ್ತಲ್ವ. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಹಸ್ಬೆಂಡ್ ಏನು ಬೇಡ ನನಗೆ ಅಂತ ಹೇಳಿದರು. ಬಿಕಾಸ್ ಸಂಡೇ ಅಲ್ವಾ, ಬೆಳಗ್ಗೆ ಸ್ವಲ್ಪ ಲೇಟಾಗಿ ತಿಂದಿದ್ರು. ಹಾಗಾಗಿ ಸೊ ನಂತರ ನಾನಿಲ್ಲಿ ನಾನು ಮಧ್ಯಾಹ್ನ ಒಬ್ಬಳೇ ಇರೋದ್ರಿಂದ ಸಿಂಪಲ್ಲಾಗಿ ಮ್ಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ನಾನು ಈ ಒಂದು ಮ್ಯಾಗಿ ರೆಸಿಪಿನ ಮಾಡಿದೆ 1 ಇಯರ್ 1.5 ಇಯರ್ ಆಗಿರಬಹುದು. ಸೊ ತುಂಬಾ ರೇರ್ ಅಂದರೆ ರೇರು ಮ್ಯಾಗಿ ತಿನ್ನೋದು. ಈವನ್ ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗಲ್ಲ ಅಂತಲ್ಲ, ಬಟ್ ಅದು ಅಷ್ಟು ಹೆಲ್ತಿ ಅಲ್ಲ ಅಂತ ಅನ್ನೋದು ನನ್ನ ಒಂದು ಮೈಂಡಲ್ಲಿರುವಂತಹ ಕಾನ್ಸೆಪ್ಟ್. ಹಾಗಾಗಿ ತುಂಬಾ ರೇರಾಗಿ ನಾನು ನಾನು ಮ್ಯಾಂಗೋ ಅನ್ನೋಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮ್ಯಾಗಿನ ಮನೆಯಲ್ಲಿ ಮಾಡೋದು. ಹಾಗೆಯೇ ಇವತ್ತು ಕೂಡ ಅಪರೂಪ ಅಂದರೆ ತುಂಬ ದಿನ ಆಗಿತ್ತಲ್ವ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಇವತ್ತು ಟ್ರೈ ಮಾಡಿದೆ. ತುಂಬ ದಿನ ಆಗಿತ್ತಲ್ವ, ಸೊ ಟೇಸ್ಟ್ ಕೂಡ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈವನ್ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೂಡಲ್ಸು, ಅದೆಲ್ಲನೂ ಇಷ್ಟ. ಬಟ್ ನೂಡಲ್ಸು, ಈ ಗೋಬಿ ಈ ಥರದ್ದೆಲ್ಲ ನಾನು ವರ್ಷಕ್ಕೆ ಒಂದ್ಸಲನೋ 6 ತಿಂಗಳಿಗೆ ಒಂದ್ಸಲನೋ ತಿನ್ನೋದು. ಬಟ್ ಜಾಸ್ತಿ ತಿನ್ನುವಂತಹ ಸ್ನ್ಯಾಕ್ಸ್ ಅಂದರೆ ನಾನು ಆಲ್ಮೋಸ್ಟ್ ಸ್ವಲ್ಪ ಪಾನಿಪುರಿ ಆ ಥರ ಎಲ್ಲ ಜಾಸ್ತಿ ತಿಂತೀನಿ. ಜಾಸ್ತಿ ಅಂದರೆ ಎವ್ರಿಡೇ ಅಂತ ಅಲ್ಲ, ಮೀನ್ಸ್ ವೀಕ್ಲಿ ಅಥವಾ 15 ಡೇಸ್ ಒನ್ಸ್ ಆ ರೀತಿಯಾಗಿ. ಮುಂಚೆ ಎಲ್ಲ ಇವನ್ 2 ಡೇಸ್ ಒನ್ಸ್ ಕೂಡ ತಿಂತಾಯಿದ್ದೆ. ಬಟ್ ಇವಾಗೆಲ್ಲ ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ.
ಸೊ ನಿಮಗೂ ಕೂಡ ಯಾವುದು ಈ ರೀತಿ ಫೇವ್ರೆಟ್ ಸ್ನ್ಯಾಕ್ಸ್ ಇರುತ್ತೆ ಅಂತ ಹೇಳಿ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡಿರುವಂತಹ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅದನ್ನ ನಮಗೆ DM ಅಥವಾ ವಾಟ್ಸಪ್ ಅಥವಾ ಕಮೆಂಟಲ್ಲಿ ಕೂಡ ನೀವು ಶೇರ್ ಮಾಡಬಹುದು. ಯಾಕಂದರೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ನಮಗೂ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಓಕೆನಾ? ಸೊ ನಾನು ಹೇಳಿರೋದು ಇಷ್ಟೇ, ಪ್ರೆಸೆಂಟ್ ಅಥವಾ ಪಾಸ್ಟ್ ನಿಮಗೆ ಸಿಚುವೇಶನ್ನಿಗೆ ಯಾವ್ದು ನಿಮಗೆ ಇಂಪಾರ್ಟೆಂಟು ಅದನ್ನು ನೀವು ಚೂಸ್ ಮಾಡಿಕೊಂಡು ಲೈಫ್ ಲೀಡ್ ಮಾಡೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಐ ಹೋಪ್ ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಹಾಗೆ ಯೂಸ್ಫುಲ್ ಅಂತ ಅನಿಸಿರ್ಬೋದು ಅಂದ್ಕೊಳ್ತೀನಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಬರುವಂತಹ ವಿಡಿಯೋ ನೋಟಿಫಿಕೇಷನ್ಗಾಗಿ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕೂಡ ಆನ್ ಮಾಡಿ ಇಟ್ಕೊಂಡಿರಿ, ಓಕೆನಾ? ಸೊ ಆ ತಕ್ಷಣ ನಾವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ಕೂಡ ನೋಡಬಹುದು, ಓಕೆನಾ? ಯಾಕಪ್ಪ ಅಂದರೆ ತುಂಬ ಜನ ನೋಟಿಫಿಕೇಷನ್ ಬರಲ್ಲ ಅಂತೀರಾ. ಹಾಗೆ ನನ್ನ ವೀಡಿಯೋಸನ್ನು ಪೋಸ್ಟ್ ಮಾಡಿ ಸ್ವಲ್ಪ ದಿನ ಆದಮೇಲೆ ವ್ಯೂಸ್ ಬರುತ್ತೆ, ಹಾಗಾಗಿ ಸ್ನೇಹಿತರೆ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.